ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇಂಜಿನಿಯರಿಂಗ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊತೀನಿ. ಸೊ ನೋಡಿ ಸ್ನೇಹಿತರೆ, ಬೇಸಿಕಾಗಿ ನಾವು ಐಸೋಮೆಟ್ರಿಕ್ ಆ್ಯಂಡ್ ಆರ್ಥೋಗ್ರಾಫಿಕ್ ವ್ಯೂವನ್ನು ನಾವು ಡ್ರಾ ಮಾಡೋದು ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ. ಸೊ ನಾವು 2D ಡ್ರಾಯಿಂಗನ್ನು ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ ಆ್ಯಂಡ್ 3D ಡ್ರಾಯಿಂಗನ್ನು ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಆರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ರೆಫರ್ ಮಾಡ್ಕೊಂಡು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಬೇಸಿಕಾಗಿ ನಾನು ಈ ಒಂದು ಕ್ಲಾಸನ್ನು ನಾನು ನಿಮಗೆ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡ್ಕೊಂಡು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಬಟ್ ಅದರಲ್ಲಿ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ, ರೈಟ್? ಸೊ ಅದಕ್ಕೆ ಅಂತೇಳಿ ನಾನು ಈ ಒಂದು ಸಾಫ್ಟ್ವೇರ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಪ್ರೊಸೆಸ್ ಅಂತೂ ಸೇಮ್ ಇರುತ್ತೆ. ನೀವು ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನೀವು ಹೇಗೆ ಡ್ರಾ ಮಾಡ್ತಿರಲ್ಲ, ಸೊ ಅದೇ ಒಂದು ಪ್ರೊಸೆಸನ್ನು ನಾನು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದು ಸಾಫ್ಟ್ವೇರ್ ಮೂಲಕ. ಸೊ ನೀವು ರೋಲರ್ ಸ್ಕೇಲ್ ಆಗಿರಲಿ, ಪೆನ್ ಪೇಪರ್ ಎಲ್ಲ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಹ್ಯಾಂಡ್ ಒಂದು ಮೂಮೆಂಟ್ ಆಗಿರಲಿ, ಹ್ಯಾಂಡಿಂದ ಡ್ರಾ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಹಾಗಾದರೆ ಫಸ್ಟಿಗೆ ನಾವು ಈ ಒಂದು ಡ್ರಾಯಿಂಗ್ ನಾವು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಕ್ವಶನ್ ಹೇಗೆ ಬರುತ್ತೆ ಅಂದರೆ, ಡ್ರಾ ದ ಐಸೋಮೆಟ್ರಿಕ್ ವ್ಯೂ ಫಾರ್ ದ ಗಿವನ್ ಆರ್ಥೋಗ್ರಾಫಿಕ್ ವ್ಯೂ ಶೋನ್ ಬಿಲೋ ಅಂತೇಳಿ ಬರುತ್ತೆ. ಸೊ ಈ ಒಂದು ಆರ್ಥೋಗ್ರಾಫಿಕ್ ವ್ಯೂವನ್ನು ರೆಫರ್ ಮಾಡ್ಕೊಂಡು ನಾವು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡಿ ಅಂತೇಳಿ ಕ್ವಶನ್ ಬರುತ್ತೆ, ರೈಟ್? ಸೊ ಹಾಗಾದರೆ ನಾವು ಮೇನಾಗಿ ಸೊ ಈ ಒಂದು ಡೈಮೆನ್ಷನನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನಾನು ನೆಕ್ಸ್ಟ್ ಸ್ಕ್ರೀನಲ್ಲಿ ಹೋಗ್ತೀನಿ, ಆವಾಗ ನಿಮಗೆ ಈ ಒಂದು ಡ್ರಾಯಿಂಗ್ ನಿಮಗೆ ಕಾಣೋದಿಲ್ಲ. ಅದಕ್ಕೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಕಡೆ ನೀಟಾಗಿ ರಫಾಗಿ ಡ್ರಾ ಮಾಡ್ಕೊಳ್ಳಿ, ರೈಟ್? ಸೊ ನಾನು ನಿಮಗೆ ಫಸ್ಟಿಗೆ ಡ್ರಾಯಿಂಗನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಸೊ ಫಸ್ಟಿಗೆ ನಾವು ಇದು ಯಾವ ಒಂದು ಪ್ರಾಜೆಕ್ಷನಲ್ಲಿ, ಅಂದರೆ ಫಸ್ಟ್ ಆ್ಯಂಗಲ್ ಪ್ರಾಜೆಕ್ಷನ್ ಇದೆಯಾ ಅಥವಾ ಥರ್ಡ್ ಆ್ಯಂಗಲ್ ಪ್ರಾಜೆಕ್ಷನಲ್ಲಿ ಇದೆಯಾ ಅಂತೇಳಿ ಗೊತ್ತಾಗಬೇಕು ನಮಗೆ. ಸೊ ಫಸ್ಟ್ ಆ್ಯಂಗಲ್ ಪ್ರಾಜೆಕ್ಷನ್ ರೂಲ್ಸ್ ನೋಡಿ, ಟಾಪಲ್ಲಿ ನಮಗೆ ಫ್ರಂಟ್ ವ್ಯೂ ಬರುತ್ತೆ, ಅದರ ಒಂದು ಬಾಟಮಲ್ಲಿ ಟಾಪ್ ವ್ಯೂ ಬರುತ್ತೆ. ಸೊ ಆ ರೀತಿ ನಮಗೆ ಕೊಟ್ಟಿದ್ದಾನೆ. ಸೊ ಫ್ರಂಟ್ ವ್ಯೂ ಮೇಲೆ ಇರುತ್ತೆ, ಟಾಪ್ ವ್ಯೂ ಬಾಟಮಲ್ಲಿ ಇರುತ್ತೆ. ಸೊ ಈ ಒಂದು ಫ್ರಂಟ್ ಟಾಪನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ಒಂದು ಪ್ರಾಜೆಕ್ಷನಲ್ಲಿ ಇದೆ ಅಂತೇಳಿ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಈ ಒಂದು ನೋಡಿದಾಗ ನಮಗೆ ಇದು ಫಸ್ಟ್ ಆ್ಯಂಗಲ್ ಪ್ರಾಜೆಕ್ಷನಲ್ಲಿದೆ. ಸೊ ಇಲ್ಲಿ ಸೈಡ್ ವ್ಯೂ ಕೂಡ ಕೊಟ್ಟಿಲ್ಲ. ನೆಕ್ಸ್ಟ್ ಬರುವಂತಹ ಕ್ಲಾಸಸಲ್ಲಿ ಸೈಡ್ ವ್ಯೂ ಕೂಡ ಇರುತ್ತೆ. ಇದು ಬಿಗಿನಿಂಗ್ ಕ್ಲಾಸ್ ಅಲ್ಲ, ಒಂದು ಸ್ಮಾಲ್ ಒಂದು ಡ್ರಾಯಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಇವಾಗ ಇದು ನಮಗೆ ಫ್ರಂಟ್ ವ್ಯೂ ಕೊಟ್ಟಿದ್ದಾನೆ. ಫ್ರಂಟ್ ವ್ಯೂವಲ್ಲಿ ನೋಡಿ ಸ್ನೇಹಿತರೆ, ನಮಗೆ ವಿಡ್ತ್ ಎಷ್ಟು ಕೊಟ್ಟಿದ್ದಾನೆ? ಟೋಟಲ್ ಆಗಿ 20. ಸೊ ಇದು 20 ಆ್ಯಂಡ್ ದಿಸ್ ಇಸ್ ಆಲ್ಸೋ 20. ಸೊ ಟೋಟಲ್ ಆಗಿ 60 mm ಕೊಟ್ಟಿದ್ದಾನೆ. ಆ್ಯಂಡ್ ಇಲ್ಲಿರುವಂತಹ ವ್ಯಾಲ್ಯೂಸ್ ಎಲ್ಲ ಮಿಲಿಮೀಟರ್ಸಲ್ಲಿ mm ಅಲ್ಲೇ ಇರೋದು. ಆ್ಯಂಡ್ ಹೈಟ್ ನಮಗೆ 40 mm ಅಲ್ಲಿ ಕೊಟ್ಟಿದ್ದಾನೆ, ರೈಟ್? ಇದು ಫ್ರಂಟ್ ವ್ಯೂವಲ್ಲಿ. ಆ್ಯಂಡ್ ಇಲ್ಲೊಂದು ಸ್ಲಾಟ್ ಕ್ರಿಯೇಟ್ ಆಗಿದೆ. ಸೊ 10 mm ಡೀಪಿಗೆ ಹೈಟ್ ಆ್ಯಂಡ್ 20 mm ಡಿಸ್ಟೆನ್ಸಿಗೆ. ಸೊ ಅದೇ ರೀತಿ ನಮಗೆ ಟಾಪ್ ವ್ಯೂವಲ್ಲಿ ನೋಡಿದಾಗ ನೋಡಿ ಸ್ನೇಹಿತರೆ, ಟಾಪ್ ವ್ಯೂವಲ್ಲಿ ಟೋಟಲ್ ಆಗಿ 60 ಇದೆ, ರೈಟ್? ಸೊ ಈ ಸ್ಲಾಟ್ 20 ಆ್ಯಂಡ್ ದಿಸ್ 20 ಆ್ಯಂಡ್ ದಿಸ್ ಈಸ್ ಆಲ್ಸೋ 20. ಆ್ಯಂಡ್ ನಮಗೆ ಥಿಕ್ನೆಸ್ ಬಂದು ನಮಗೆ ನೋಡಿ, ಥಿಕ್ನೆಸ್ 30 mm, ಅಂದರೆ ಜೆಡ್ಡಲ್ಲಿ 30 mm ಕೊಟ್ಟಿದ್ದಾನೆ. ಸೊ ಇದು ನಮಗೆ ಥಿಕ್ನೆಸ್ ಜೆಡ್ಡಲ್ಲಿ ಕೊಟ್ಟಿದ್ದಾನೆ, ರೈಟ್? ಅಂದರೆ 30 mm ಡೀಪಾಗಿ ಕೊಟ್ಟಿದ್ದಾನೆ. ಸೊ ಇದು ನಮಗೆ ಓವರಾಲ್ ಆಗಿ 2D ಡ್ರಾಯಿಂಗಲ್ಲಿ ಕೊಟ್ಟಿರುವಂತಹ ಮಾಹಿತಿ. ಸೊ ಇವಾಗ ಈ ಒಂದು 2D ಡ್ರಾಯಿಂಗನ್ನು ಬೇಸ್ ಮಾಡಿಕೊಂಡು ನಾವು ಈ ರೀತಿ ಒಂದು 3D ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇದ್ದೀವಿ. ಸೊ ಇದು ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಸೊ ಬೇಸಿಕಾಗಿ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ 3 ಆ್ಯಕ್ಸಿಸ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಈ ಒಂದು ಆರ್ಥೋಗ್ರಾಫಿಕ್ ಅಂದರೆ 2D ಡ್ರಾಯಿಂಗನ್ನು 2 ಆ್ಯಕ್ಸಿಸ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಸೊ ಆರ್ಥೋಗ್ರಾಫಿಕಲ್ಲಿ ನಮಗೆ ಎಕ್ಸ್ ಮತ್ತು ವೈ ಎರಡೇ ಆ್ಯಕ್ಸಿಸ್ ಇರುತ್ತೆ. ಬಟ್ ಈ ಒಂದು 3D ಡ್ರಾಯಿಂಗಲ್ಲಿ ಅಂದರೆ ಐಸೋಮೆಟ್ರಿಕ್ ಡ್ರಾಯಿಂಗಲ್ಲಿ 3 ಆ್ಯಕ್ಸಿಸ್ ಇರುತ್ತೆ. ಒಂದು ಎಕ್ಸ್ ಆ್ಯಕ್ಸಿಸ್, ಸೊ ಇದು ಹೈಲೈಟ್ ಆಗ್ತಿದೆಯಲ್ಲ, ಇದು ಎಕ್ಸ್ ಆ್ಯಕ್ಸಿಸ್. ಆ್ಯಂಡ್ ಇದು ಪರ್ಪೆಂಡಿಕ್ಯುಲರ್ ಆಗಿರೋದು ನಮಗೆ ವೈ ಆ್ಯಕ್ಸಿಸ್ ಆಗುತ್ತೆ. ಆ್ಯಂಡ್ ಅಗೇನ್ ಇನ್ಕ್ಲೈನ್ಡ್ ಆಗಿರುವಂಥದ್ದು ಜೆಡ್ ಆ್ಯಕ್ಸಿಸ್. ಸೊ ಈ ಒಂದು ಡ್ರಾಯಿಂಗಲ್ಲಿ ಎಕ್ಸ್ ಮತ್ತು ಜೆಡ್ 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ 30 ಫ್ರಮ್ ಹಿಯರ್ ಟು ಹಿಯರ್ 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿರುತ್ತೆ. ಆ್ಯಂಡ್ ವೈ ಅನ್ನೋದು ಕರೆಕ್ಟ್ 90 ಡಿಗ್ರಿಗೆ ಈ ಬೇಸ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಈ 3 ಲೈನ್ ಬೇಸ್ ಮಾಡ್ಕೊಂಡು ನಾವು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡುವುದು, ರೈಟ್? ಸೊ ಹಾಗಾದರೆ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಪೆನ್, ಪೆನ್ಸಿಲ್, ಪೇಪರ್ ಆ್ಯಂಡ್ ರೋಲರ್ ಸ್ಕೇಲಿಂದ ಹೇಗೆ ಡ್ರಾ ಮಾಡ್ತೀವಲ್ಲ ಅದೇ ಮೆಥಡನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಬಟ್ ನಾನು ಇಲ್ಲಿ ಸಿಂಪಲ್ ನಾನು ಸಾಫ್ಟ್ವೇರ್ ಮೂಲಕ ಡ್ರಾ ಮಾಡ್ತಾ ಇರೋದು. ಸೇಮ್ ಮೆಥಡನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ರೈಟ್? ಫಸ್ಟಿಗೆ ನಾವು ಒಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಸೊ ಇದು ಹಾರಿಜೆಂಟಲ್ ಲೈನ್. ಆ್ಯಂಡ್ ನಾವು ಈ ಸ್ಟ್ರೇಟಾಗಿ ಡ್ರಾ ಮಾಡೋದನ್ನು ವರ್ಟಿಕಲ್ ಲೈನ್ ಅಂತೇಳಿ ಕರಿತೀವಿ. ಸೊ ಒಂದು ಹಾರಿಜೆಂಟಲ್ ಬೇಸ್ ಲೈನ್ನ ನೀವು ಡ್ರಾ ಮಾಡ್ಕೊಳ್ಳಿ, ರೈಟ್? ಸೊ ತುಂಬ ಇದು ಥಿಕ್ನೆಸ್ ಜಾಸ್ತಿ ಇರಬಾರ್ದು, ತಿನ್ನಾಗಿ ನಾವು ಲೈನ್ ಡ್ರಾ ಮಾಡಬೇಕಾಗುತ್ತೆ ಎಕ್ಸ್ ವೈ ಜೆಡ್ಡನ್ನು. ಸೊ ಈ ರೀತಿ ಅಗೇನ್ ನಾವು ಇವಾಗ ಒಂದು ಪರ್ಪೆಂಡಿಕ್ಯುಲರ್ ವೈ ಆ್ಯಕ್ಸಿಸನ್ನು ಡ್ರಾ ಮಾಡೋಣ. ಸೊ ಇದರ ಒಂದು ಸೆಂಟ್ರ್ ಪಾಯಿಂಟಿಂದ ಪರ್ಪೆಂಡಿಕ್ಯುಲರ್ ಆಗಿ, ರೈಟ್? ಪರ್ಪೆಂಡಿಕ್ಯುಲರ್ ಅಂದರೆ ನಮಗೆ 90 ಡಿಗ್ರಿಯಲ್ಲಿ ಇರುತ್ತೆ. ಸೊ ಒಂದು
80 ಡಿಸ್ಟೆನ್ಸಿಗೆ ನಾನು ಇವಾಗ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಇವಾಗ ನಾವು ಇನ್ಕ್ಲೈನ್ ಲೈನ್ ಡ್ರಾ ಮಾಡ್ಕೋಬೇಕಾಗುತ್ತೆ. 30 ಡಿಗ್ರಿ ಇನ್ಕ್ಲೈನ್ ಲೈನ್ ಎಕ್ಸ್ ಮತ್ತು ವೈ ಲೈನ್ ಡ್ರಾ ಮಾಡಬೇಕು. ಸೊ ಇದೇ ಒಂದು ಸೆಂಟರ್ ಪಾಯಿಂಟಿಂದ ಅಗೇನ್ 80 ಡಿಸ್ಟೆನ್ಸಿಗೆ, ಸೊ ಈ ಎಕ್ಸ್ ವೈ ಜೆಡ್ ಸೇಮ್ ಡಿಸ್ಟೆನ್ಸಲ್ಲಿ ನೀವು ಡ್ರಾ ಮಾಡಬೇಕಾಗುತ್ತೆ. ಇದು ಆ್ಯಂಗಲ್ ಬಂದು 30 ಡಿಗ್ರಿಗೆ ನಾನು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು, ರೈಟ್. ಸೊ ಅಗೇನ್ ನೀವು ಇದೇ ಒಂದು ಬೇಸನ್ನು ರೆಫರ್ ಮಾಡ್ಕೊಂಡು ಸೊ ಇನ್ನೂ ಒಂದು 30 ಡಿಗ್ರಿಗೆ ಸೇಮ್ ಹೈಟ್ 80 ಆ್ಯಂಡ್ 30 ಡಿಗ್ರಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ರೆಫರ್ ಮಾಡಿದಾಗ 150 ಆಗುತ್ತೆ. ಸೊ ಈ 0, 90, 150, 180 ಆಗುತ್ತೆ. ಬಟ್ ನೀವು ಈ ಪಾಯಿಂಟಿಂದ ಈ ರೀತಿ ರಿವರ್ಸ್ ಬಂದಾಗ ನೀವು ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬಂದಾಗ 30 ಡಿಗ್ರಿಯಲ್ಲಿ ನಮಗೆ ಈ ಲೈನ್ ಬರುತ್ತೆ. ಸೊ ಇದು ನಮಗೆ ಬೇಸ್. ಇದು ಎಕ್ಸ್ ಲೈನ್, ದಿಸ್ ಈಸ್ ವೈ ಲೈನ್ ಆ್ಯಂಡ್ ದಿಸ್ ಒನ್ ಈಸ್ ಜೆಡ್ ಲೈನ್ ಅಂತೇಳಿ ನಾವು ಕರಿತೀವಿ. ಸೊ ಇವಾಗ ನಾವು ನಮ್ಮ 2D ಡ್ರಾಯಿಂಗನ್ನು ರೆಫರ್ ಮಾಡ್ಕೊಂಡು ನಾವು ಫ್ರಂಟ್ ವ್ಯೂ ಎಲ್ಲಿ ಡ್ರಾ ಮಾಡಬೇಕು, ರೈಟ್. ಸೊ ಫ್ರಂಟ್ ವ್ಯೂ, ಸೊ ಇದು ಎಕ್ಸ್ ಮತ್ತು ವೈನಲ್ಲಿ ಡ್ರಾ ಮಾಡಬೇಕಾ ಅಥವಾ ನಮಗೆ ಜೆಡ್ ಅಥವಾ ವೈನ ಒಂದು ಈ ಪ್ಲೇನಲ್ಲಿ ಡ್ರಾ ಮಾಡ್ಬೇಕಂತೇಳಿ ನಮಗೆ ಗೊತ್ತಿರಬೇಕು. ಸೊ ಅವನು ಡ್ರಾಯಿಂಗಲ್ಲಿ ಕೊಟ್ಟಿದ್ರೆ ಸೊ ನೀವು ಡ್ರಾಯಿಂಗ್ ನಮ್ಮ ರೆಫರ್ ಮಾಡೋಕ್ಕೋಗುತ್ತೆ. ಬಟ್ ನಮಗೆ ಡ್ರಾಯಿಂಗಲ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ. ಬಟ್ ನಮಗೆ ಗೊತ್ತಿರಬೇಕು ಇದು ಸಿಮೆಟ್ರಿಕ್ ಡ್ರಾಯಿಂಗ್ ಅಂತೇಳಿ. ಯಾಕಂದರೆ 30 ಡಿಗ್ರಿ ಕೊಟ್ಟಿದ್ದಾನೆ. ಮಿಡ್ಲಲ್ಲಿ ಕಟ್ ಮಾಡಿದಾಗ ಬೋತ್ ಸೈಡ್ ನಮಗೆ ಈಕ್ವಲ್ ಆಗಿ ಬರುತ್ತೆ ವ್ಯಾಲ್ಯೂಸ್. ಸೊ ಆವಾಗ ನಾವು ಈ ರೀತಿ ಈಕ್ವಲ್ ಆಗಿ ಬಂದಿದ್ದಂತಹ ಡ್ರಾಯಿಂಗ್ ನಾವು ಸಿಮೆಟ್ರಿಕ್ ಆಕ್ಸಿಸ್ ಅಂತೇಳಿ ಕರಿತೀವಿ, ರೈಟ್. ಸೊ ನಾನು ಅವನು ಏನಿಗಾದರೂ ಡ್ರಾಯಿಂಗಲ್ಲಿ ಕೊಟ್ಟಿಲ್ಲ. ಸೊ ನಾನು ಈ ಕಾರ್ನರನ್ನು ನಾನು ಬೇಸಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಕಾರ್ನರ್ ಬೇಸಲ್ಲಿ ಇಟ್ಕೊಂಡು ನಾನು ಡ್ರಾಯಿಂಗನ್ನು ಡ್ರಾ ಮಾಡ್ತಾ ಇರೋದು, ರೈಟ್. ಸೊ ಅದೇ ರೀತಿ ನೀವು ಜೆಡ್ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ಈ ಒಂದು ಫ್ರಂಟ್ ವ್ಯೂ ಡ್ರಾ ಮಾಡಬೇಕಂದ್ರೆ ಸೊ ಈ ಪಾಯಿಂಟನ್ನು ರೆಫರ್ ಮಾಡೋಕ್ಕಾಗುತ್ತೆ, ಈ ಪಾಯಿಂಟನ್ನು ಬೇಸಲ್ಲಿ ಇಡಬೇಕಾಗುತ್ತೆ, ಸೊ ರೈಟ್. ಸೊ ಬಟ್ ನಾನಿವಾಗ ಎಕ್ಸ್ ಮತ್ತು ವೈಯಲ್ಲಿ ಈ ಒಂದು ಫ್ರಂಟ್ ವ್ಯೂವನ್ನು ಡ್ರಾ ಮಾಡ್ತಾ ಇರೋದು. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ನಾವು ಇವಾಗ ಡ್ರಾಯಿಂಗನ್ನು ಡ್ರಾ ಮಾಡ್ಕೊತೀವಿ, ರೈಟ್. ಸೊ ಲೈನ್ಸನ್ನು ಡ್ರಾ ಮಾಡ್ಕಿದ್ದೀವಿ. ಸೊ ಇವಾಗ ಮೇನ್ ಇಂಪಾರ್ಟೆಂಟ್, ಸೊ ನೀವು ಲೈನ್ನ ಫಿನಿಶಿಂಗ್ ಅಂದರೆ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕು ನಾವು ಇಲ್ಲಿ, ರೈಟ್. ಸೊ ನಮಗೆ ಈ ಎಕ್ಸ್ ವೈ ಜೆಡ್ ತಿನ್ನಾಗಿರ್ಬೇಕಾಗುತ್ತೆ. ಸೊ ಇವಾಗ ನಾವು ಡ್ರಾ ಮಾಡ್ತಾ ಇರೋದು ನಮ್ಮ ಡ್ರಾಯಿಂಗ್ ಒರಿಜಿನಲ್ ಡ್ರಾಯಿಂಗ್ ಏನಿದಿಲ್ಲ, ಸೊ ಅದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಅಂದರೆ ನಿಮಗೆ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ರೈಟ್. ಸೊ ಹಾಗಾದರೆ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಈ ಪಾಯಿಂಟಿಂದ ರೆಫರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ 60ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ, 60 × 30 ಆ್ಯಂಗಲ್ಗೆ. ಸೊ ಈ ಪಾಯಿಂಟನ್ನು ರೆಫರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೊ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಂತೀನಿ ನಾನು ಇವಾಗ. ಸೊ ಟೋಟಲ್ ಲೆಂತ್ ಬಂದು 60 ಇತ್ತು ಆ್ಯಂಡ್ ಆ್ಯಂಗಲ್ 30ಗೆ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಲೈನ್ ಡ್ರಾ ಆಯ್ತು ಇವಾಗ. ಸೊ ಅಗೇನ್ ನಮಗೆ ಹೈಟ್ ಕೊಟ್ಟಿದ್ದ. ಸೊ ಹೈಟ್ ಬಂದು 90 ಡಿಗ್ರಿಗೆ 40 mm ಡಿಸ್ಟೆನ್ಸಿಗೆ, ರೈಟ್. ಸೊ ಲೆಂತ್ ನನಗೆ 40 ಆ್ಯಂಡ್ 90 ಡಿಗ್ರಿಗೆ ಒಂದು ಲೈನ್ ಇತ್ತು. ಸೊ ರೈಟ್, ಈ ರೀತಿ ನಾವು ಸ್ಟಾರ್ಟಿಂಗಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಸೊ ಇವಾಗ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನಾವು ಈ ಡ್ರಾ ಮಾಡಿರುವಂತಹ ಲೈನಿಗೆ ಸೊ ಈ ರೀತಿ ಪ್ಯಾರಲ್ ಆಗಿ ಮೇಲೆ ತೊಗೊಂಡೋಗ್ಬೇಕು. ಪ್ಯಾರಲ್ ಆಗಿ ಮೇಲೆ ತಗೊಂಡು ಈ ಪಾಯಿಂಟಿಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಈ ಪಾಯಿಂಟಿಂದ ಅಗೇನ್ 60 mm ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಸೊ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಈ ಪಾಯಿಂಟಿಂದ ಇಲ್ಲಿ ಕನೆಕ್ಟ್ ಮಾಡಿ. ಸೊ ಇಲ್ಲಾಂದರೆ ನೀವು ಡಿವೈಡರ್ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಈ ಡ್ರಾಯಿಂಗ್ ಕೂಡ ಡ್ರಾ ಮಾಡ್ಬೋದು. ಸೊ ಈ ಲೈನ್ನ ಇಲ್ಲಿಂದ ಕಟ್ ಮಾಡಬೇಕಾಗುತ್ತೆ. ಅಗೇನ್ ಈ ಲೈನ್ನ ಈ ಪಾಯಿಂಟಿಂದ ಕಟ್ ಮಾಡಿದರೆ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಆ ಪಾಯಿಂಟಿಂದ 2 ಲೈನ ಕನೆಕ್ಟ್ ಮಾಡಬೇಕು. ಸೊ ಅದನ್ನು ಹೇಗಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವಾಗ. ಸೊ ಇದನ್ನು ರೋಲರ್ ಸ್ಕಿಲ್ ಅಂದ್ಕೊಳ್ಳಿ. ರೋಲರ್ ಸ್ಕಿಲ್ ಯೂಸ್ ಮಾಡ್ಕೊಂಡು ಸೊ ಈ ಲೈನ್ನ ರೆಫರ್ ಮಾಡ್ತಾ ಇದ್ದೇನೆ ಇವಾಗ. ಸೊ ಈ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿ ಈ ಪಾಯಿಂಟಿಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಪಾಯಿಂಟನ್ನು ಕನೆಕ್ಟ್ ಮಾಡಿದರೆ ರೈಟ್. ಸೊ ಈ ರೀತಿ ಒಂದು ಲೈನ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ನಾವು ಇವಾಗ ಈ ಪಾಯಿಂಟ್ ಇವೆರಡು ಲೈನ್ ನಾವು ಕನೆಕ್ಟ್ ಮಾಡಿಬಿಡಿ ಸ್ನೇಹಿತರೆ. ಸಿಂಪಲಾಗಿ ಜಾಯಿಂಟ್ ಮಾಡಿದರೆ ನಮಗೆ ಫ್ರಂಟ್ ವ್ಯೂ ಸಿಗುತ್ತೆ. ಸೊ ಇದು ನಮ್ಮ ಫ್ರಂಟ್ ವ್ಯೂ, ರೈಟ್. ಸೊ ಅಗೇನ್ ನಮಗೆ ಇವಾಗ ಜೆಡ್ ಆ್ಯಕ್ಸಿಸಲ್ಲಿ 30 ಡಿಸ್ಟೆನ್ಸಿಗೆ ಕೊಟ್ಟಿದ್ದ 30, ರೈಟ್. ಸೇಮ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ಪಾಯಿಂಟಿಂದ ಸೊ ಲೆಂತ್ 30 ಆ್ಯಂಡ್ ಆ್ಯಂಗಲ್ ಕೂಡ 30 ಇತ್ತು ನಮಗೆ, ರೈಟ್. 30 ಇತ್ತು, ರೈಟ್. ಈ ರೀತಿ ಸೊ ಇವಾಗ ಸೇಮ್ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಬನ್ನಿ. ಸೊ ಈ ಪಾಯಿಂಟಿಂದ 40ಗೆ ಹೈಟ್ ಸಿಗುತ್ತೆ, ಈ ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡ್ಬೋದು, ರೈಟ್. ಇಲ್ಲಾಂದರೆ ನೀವು ಡೈರೆಕ್ಟ್ ಸ್ಕೇಲಿಂದ ಕೂಡ ಡ್ರಾ ಮಾಡಿ. 90 ಡಿಗ್ರಿ ಇದೆಯಲ್ಲ, ಸೊ ಇದೇನು ಪ್ರಾಬ್ಲಮ್ ಅನ್ಸಂಗಿಲ್ಲ. ಸೊ ಹೈಟ್ 40, ಈ ರೀತಿ ಒಂದು ಲೈನ್ ಸಿಗುತ್ತೆ. ಸೊ ಇವಾಗ ಸಿಂಪಲಾಗಿ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಿ, ರೈಟ್.
ಬಟ್ ನೀವು ರೋಲರ್ ಸ್ಕೇಲ್ ಯೂಸ್ ಮಾಡಿದ್ರೆ ತುಂಬ ಸ್ಪೀಡಾಗಿ ಡ್ರಾ ಮಾಡ್ಬೋದು. ಸೇಮ್ ಇವಾಗ ಇದನ್ನು ಪ್ಯಾರಲ್ ಆಗಿ ಮಾಡಿ ಆ್ಯಂಡ್ ಇದನ್ನು ಕೂಡ ಪ್ಯಾರಲ್ ಆಗಿ ಡ್ರಾ ಮಾಡಿದ್ರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಸೊ ಆ ಪಾಯಿಂಟಿಂದ ಎರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಬೋದು ಸಿಂಪಲಾಗಿ, ರೈಟ್. ಸೊ ಹೇಗೆ ಅಂತೇಳಿ ನೋಡಿ. ಸೊ ರೋಲರ್ ಸ್ಕೇಲ್ ಈ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಇದೇ ರೀತಿ ಡ್ರ್ಯಾಗ್ ಮಾಡ್ಕೊಂಬನ್ನಿ. ಡ್ರ್ಯಾಗ್ ಮಾಡ್ಕೊಂಬಂದು ಸೊ ಈ ಪಾಯಿಂಟಿಗೆ ಸೇಮ್ ಡಿಸ್ಟೆನ್ಸ್ 60 ಡಿಸ್ಟೆನ್ಸಿಗೆ ಡ್ರಾ ಮಾಡೋಕ್ಕಾಗುತ್ತೆ. ಈ ರೀತಿ ಒಂದು ಲೈನ್ ಬರುತ್ತೆ ನಮಗೆ, ರೈಟ್. ಸೊ ಇವಾಗ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡಿಬಿಡಿ ಸಿಂಪಲಾಗಿ. ಸೊ ಇದು ನಮ್ಮ ರೆಕ್ಟ್ಯಾಂಗಲ್ ಆಯ್ತು ಇವಾಗ, ರೈಟ್. ಸೊ ಇನ್ನೇನಿಲ್ಲ, ಇದರಲ್ಲಿ ಒಂದು ಸ್ಲಾಟನ್ನು ಕ್ರಿಯೇಟ್ ಮಾಡೋದಷ್ಟೇ ಇದೆ. ಸೊ ಆ ಸ್ಲಾಟನ್ನು ನಮಗೆ ಸೊ ಈ ಲೈನ್ 10 mm ಬಿಲೋ ನಮಗೆ ಪ್ಯಾರಲ್ ಆಗಿ ಡ್ರಾ ಮಾಡ್ಕೊಬೇಕು. ಆ್ಯಂಡ್ ಸೊ ಇಲ್ಲಿಂದ 20 ಅಗೇನ್ ಫ್ರಮ್ ಹಿಯರ್ ಟು ಹಿಯರ್ 20ಗೆ ಒಂದು ಸ್ಲಾಟನ್ನು ಕ್ರಿಯೇಟ್ ಮಾಡಬೇಕು ಅದನ್ನು ಸಿಂಪಲಾಗಿ, ರೈಟ್. ಸೊ ಹಾಗಾದರೆ ನಾನು ಇವಾಗ ಇದನ್ನು 10 mm ಪ್ಯಾರಲ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊತೀನಿ ನಾನು ಇವಾಗ. ಸೊ ಈ ಲೈನ್ನ 10 mm ಈ ರೀತಿ ಬಿಲೋ, ರೈಟ್. ಸೊ 10 mmಗೆ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು ನೀವು, ಮೇನ್ ಇಂಪಾರ್ಟೆಂಟ್ ಇದು. ಸೊ ಅಗೇನ್ ಈ ಲೈನ್ ನಾವು 20 ಆ್ಯಂಡ್ 20ಗೆ ಡಿವೈಡ್ ಮಾಡಬೇಕು ನಾವು ಈ ಲೈನ್, ರೈಟ್. ಸೊ ನೀವು ಸ್ಕೇಲ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿ, ರೈಟ್. ಅಗೇನ್ ಸೊ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿಂದ ಇನ್ನೂ ಒಂದು 20 mm ಡಿಸ್ಟೆನ್ಸಿಗೆ ಇನ್ನೂ ಒಂದು ಲೈನ್ ಡ್ರಾ ಮಾಡಿ. ಸೊ ಈ ರೀತಿ. ಸೊ ಇವಾಗ ನಮಗೆ ಪಾಯಿಂಟ್ ಸಿಗುತ್ತೆ. ಸೊ ಈ ಪಾಯಿಂಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ನಮಗೆ ಇಲ್ಲಿ ಮೇಲೆ ಒಂದು ಪಾಯಿಂಟ್ ಕೂಡ ಸಿಗುತ್ತೆ ನಮಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ. ಸೊ ಇದನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊತೀನಿ ನಾನು. ಸೊ ಈಗ ಯಾಕಂದರೆ ನಮಗೆ ಇಲ್ಲಿ ಪಾಯಿಂಟ್ ಸಿಗಬೇಕಲ್ಲ, ರೈಟ್. ಸೊ ನಮಗಿಲ್ಲಿ ಇವಾಗ ಸ್ಲಾಟ್ ಸಿಕ್ತು. ಅನ್ವಾಂಟೆಡ್ ಲೈನ್ಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಬಿಡಿ ಸ್ನೇಹಿತರೆ ಸಿಂಪಲಾಗಿ. ಅನ್ವಾಂಟೆಡ್ ಲೈನ್ಸ್ ಎಲ್ಲವೂ ಡಿಲೀಟ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಇದು ನಮ್ಮ ಸ್ಲಾಟ್, ರೈಟ್. ಸೊ ಇವಾಗ ಈ ಒಂದು ಸ್ಲಾಟನ್ನು ನಾವು ಸಿಂಪಲಾಗಿ ಎಕ್ಸ್ಟೆಂಡ್ ಮಾಡಿದರೆ ಆಯಿತು. ಸೊ ಈ ಲೈನ್ ನಾವು ಸೊ ಇಲ್ಲಿ ಕನೆಕ್ಟ್ ಮಾಡೋಣ. ಅಗೇನ್ ಈ ಲೈನ್ನ ಸೊ ಇಲ್ಲಿಗೆ ಕನೆಕ್ಟ್ ಮಾಡೋಣ. ಸೊ ಈ ಲೈನಿಂದ ಸೊ ಡಿವೈಡ್ ಮಾಡಿದ್ರೆ ಸಾಕು ಸಿಂಪಲಾಗಿ ನಮ್ಮ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ರೋಲರ್ ಸ್ಕೇಲ್ ಯೂಸ್ ಮಾಡಿ ಸೊ ಈ ಪಾಯಿಂಟನ್ನು ರೆಫರ್ ಮಾಡ್ಕೊಂಡು, ರೈಟ್. ಸೊ ಈ ಪಾಯಿಂಟನ್ನು ಸೇಮ್ ಇಲ್ಲಿ ಕನೆಕ್ಟ್ ಮಾಡಿ ಅಗೇನ್ ಈ ಲೈನ್ನ ಇಲ್ಲಿ ಡ್ರಾ ಮಾಡೋಕ್ಕಾಗುತ್ತೆ. ಸೊ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ, ರೈಟ್. ಈ ರೀತಿ ಸಿಂಪಲಾಗಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು. ಸೊ ಇದಾದಮೇಲೆ ನಮಗೆ ಈ ಲೈನ್ ನಮಗೆ ಇಲ್ಲಿ ಕಾಣಬೇಕು, ರೈಟ್. ಸೊ ದಿಸ್ ಈಸ್ ನಮಗೆ ಇಲ್ಲಿ ಲೈನ್ನ ಕಾಣಬೇಕಾಗುತ್ತೆ. ಸೊ ವೈರ್ ಫ್ರೇಮಲ್ಲಿ ಹೋಗಿ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ 10 mm ಈ ಪಾಯಿಂಟಿಂದ ಬಾಟಮಲ್ಲಿ ಸೇಮ್ ನಮಗೆ ಡಿಸ್ಟೆನ್ಸ್ 10 mm ಸ್ಲಾಟ್ ಕೊಟ್ಟಿದ್ದಾನಲ್ಲ, ಅದಕ್ಕೆ 10 mm, ರೈಟ್. ಸೊ ಇವಾಗ ಅಗೇನ್ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ನಾವು ಸಿಂಪಲಾಗಿ ಕನೆಕ್ಟ್ ಮಾಡೋಣ. ಸೊ ಈ ಲೈನ್ ರೆಫರ್ ಮಾಡ್ತಾಯಿದ್ದೀನಿ. ಈ ಬೇಸಿಂದ ಈ ಬೇಸಿಗೆ ಅಗೇನ್ ಈ ಲೈನ್ನ ಇಲ್ಲಿ ಪ್ಯಾರಲ್ ಆಗಿ ಡ್ರಾ ಮಾಡಬೇಕು. ಸೊ ಈ ಪಾಯಿಂಟಿಂದ ಈ ರೀತಿ ಪ್ಯಾರಲ್ ಆಗಿ ಒಂದು ಲೈನ್ ಡ್ರಾ ಮಾಡಿ. ಸೊ ಫೈನಲ್ ಆಗಿ ನಮ್ಮ ಐಸೋಮೆಟ್ರಿಕ್ ಡ್ರಾಯಿಂಗ್ ಇಲ್ಲಿಗೆ. ಸೊ ಡಿವೈಡ್ ಅನ್ವಾಂಟೆಡ್ ಲೈನ್ಸ್, ರೈಟ್. ಈ ರೀತಿ ಅನ್ವಾಂಟೆಡ್ ಲೈನ್ಸ್ ಎಲ್ಲ ನೀವು ಅರೇಂಜ್ ಮಾಡಬೇಕಾಗುತ್ತೆ. ನೋಡಿ ಸಿಂಪಲಾಗಿ ನಾವು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡ್ಬೋದು. ಸೊ ಇವಾಗ ನೀವು ಅನ್ವಾಂಟೆಡ್ ಈ ಲೈನ್ಸ್ ನಾವು ರೆಫರ್ ಮಾಡೋಕ್ಕೆ ಡ್ರಾ ಮಾಡಿದ್ದೀವಲ್ಲ, ಸೊ ಆ ಲೈನ್ಸನ್ನು ಡಿಲೀಟ್ ಮಾಡಿ. ಸೊ ಈ ರೀತಿ ನಿಮಗೆ ಐಸೋಮೆಟ್ರಿಕ್ ಡ್ರಾಯಿಂಗ್ ಬರುತ್ತೆ, ರೈಟ್. ಸೊ ಇದನ್ನು ನೀವು ಐಸೋಮೆಟ್ರಿಕ್ ಆಗಿ ಡೈಮೆನ್ಷನ್ಸ್ ಎಲ್ಲ ತೋರಿಸ್ಬೇಕು ನೀಟಾಗಿ. ಸೊ ಇದು ಬೇಸಿಕ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಅಡ್ವಾನ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ನೀವು ಪೆನ್ ಪೇಪರಿಂದ ಕೂಡ ಹೇಗೆ ಡ್ರಾ ಮಾಡೋದು ಅಂತ ಹೇಳಬೇಕಂದ್ರೆ ಒಂದು ವಿಡಿಯೋ ಕೂಡ ಪ್ರೊವೈಡ್ ಮಾಡಿಕೊಡ್ತೀನಿ, ರೈಟ್. ಇದಂದರೆ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್. ಥ್ಯಾಂಕ್ ಯು.